ಬನ್ನಿ ಈಗ ನೆಕ್ಸ್ಟು ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಅದು ತುಂಬ ಶೂಟಿಂಗು ಅಲ್ಲಿ ನಡೆಯುತ್ತೆ. ಯಾಕಂದರೆ ಆ ಪ್ಲೇಸು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅದು. ಆ ಪ್ಲೇಸ್ಗೆ ಹೋಗ್ತಿದ್ದೀರಿ ಇವತ್ತು. ಈಗ ಆ ಪ್ಲೇಸು ಏನಂದರೆ ಶೂಟಿಂಗ್ ನಡೆಯುತ್ತೆ ಅಂತ ಹೇಳಿದ್ನಲ್ಲ, ಶೂಟಿಂಗ್ ಯಾಕೆ ನಡೆಯುತ್ತೆ ಅಂತ ನೀವು ಆ ಪ್ಲೇಸ್ ನೋಡಿದ್ರೇ ಗೊತ್ತಾಗುತ್ತೆ. ಅದು ದೇವಸ್ಥಾನ ಏನಂದರೆ ಸುತ್ತು ಸಮುದ್ರ ಇದೆ. ಆ ಸಮುದ್ರ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು. ತುಂಬ ಅದು ಪೂರ್ತಿ ಕೆತ್ತನೆ ಮಾಡಿರೋದು ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ. ವೈಟಾಗಿ ಕಾಣಿಸುತ್ತೆ. ನೀವು ಆ ದೇವಸ್ಥಾನ ಒಳಗೆಲ್ಲ ಆಚೆನೇ ಇಂದ ನೋಡಿದ್ರೇ ಒಳ್ಳೆ ಸ್ವರ್ಗಕ್ಕೆ ಎಂಟ್ರೆನ್ಸ್ ಕೊಡೋ ಥರ ಇರುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅದು. ಆ ದೇವಸ್ಥಾನ ಹೇಗಿರುತ್ತೆ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಪೂರ್ತಿ ತೋರಿಸ್ತೀನಿ. ಅಲ್ಲಿ ಇನ್ನೊಂದೇನೆಂದರೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಅದು ನಾನು ವೀಡಿಯೋ ನೋಡೋಣ. ನೋಡಿ ಹೋಗ್ತಾ ದಾರಿಲೇ ಇದು ಬನ್ನು ಮತ್ತು ಗುಲ್ಕನ್ ಇದೆ. ಬನ್ನು ಗುಲ್ಕನಲ್ಲಿ ಒಂದಿಷ್ಟು ಏನೋ ಮಾಡಿದ್ದಾರೆ. ಸಿಕ್ತು ಇಲ್ಲಿ ನಾನು ಹೋಗೋ ರೋಡಲ್ಲೇ. ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಟರ್ನಿಂಗಲ್ಲೇ ಇದೆ ಇದು. ಸ್ವೀಟು ತುಂಬ ಚೆನ್ನಾಗಿದೆ ಇದು. ನೀವು ಬಂದರೆ ಟ್ರೈ ಮಾಡಿ ಇದು. ನೋಡಿ ಬಂದಿದೆ, ಸೆಂಟ್ರಲ್ ಗುಲ್ಕನ್ ಹಾಕಿ ಕೊಟ್ಟಿದ್ದಾರೆ. ಕಾಂಬಿನೇಷನ್ ಸಖತ್ತಾಗಿದೆ. ನೋಡಿ ಬಂದು ದೇವಸ್ಥಾನದ ಹತ್ರ ಗಾಡಿಗಳೆಲ್ಲ ನಿಂತಿದೆ ನೋಡಿ. ಗಾಡಿ ಮತ್ತು ಆಟೋಸು ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ. ನೋಡಿ ಇಲ್ಲಿಂದನೇ ವ್ಯೂ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಕೊಡೋವಾಗೆ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ದೇವಸ್ಥಾನ ಇದು. ಇಲ್ಲಿ ಹೇಳಿದ್ನಲ್ಲ ಪೂರ್ತಿ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು ಅಂತ. ಮತ್ತೆ ನಿಮಗೆ ಹೇಳಿದೆ ಸುತ್ತು ಸಮುದ್ರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಈ ಸುತ್ತು ಸಮುದ್ರ ಸೆಂಟ್ರಾಗಿ ಐಲ್ಯಾಂಡ್ ಇದ್ದರೆ ಹೆಂಗಿರುತ್ತೆ ಆ ಥರ ಫೀಲ್ ಕೊಡುತ್ತೆ. ನೋಡಿ ನಿಮ್ಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ. ನಿಮ್ಗೆ ನೋಡಿ ಈ ಕಡೆಯಿಂದ ನೀವು ಆ ಕಡೆ ನೋಡಿದ್ರೆ ನೀರಲ್ಲಿ ಎಷ್ಟು ಕ್ಲೀನಾಗಿದೆ ನೋಡಿ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ, ಅದು ನೀರು ಎಷ್ಟು ಕ್ಲೀನಾಗಿದೆ. ಈ ಕಡೆ ಬಂದರೆ ಪೂರ್ತಿ ಗಲೀಜಿದೆ. ಏನಂತ ನನಗೂ ಗೊತ್ತಿಲ್ಲ. ಅಂದರೆ ನೀರೆಲ್ಲ ಬಂದು ಈ ಕಡೆ ಹೊಡೆಯುತ್ತಲ್ಲ, ಈ ಲಾಸ್ಟಿಗೆ ಬರುತ್ತೆ ನಾವು ಗಲೀಜೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು. ಮತ್ತು ಸುತ್ತು ನೀರಿದೆ. ನಮ್ಗೆ ಈ ಪ್ಲೇಸಿಗೆ ಬಂದ್ರೇ ಒಳ್ಳೆ ಫೀಲ್ ಕೊಡುತ್ತೆ. ಫೋಟೋಸ್ಗೂ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ಫೋಟೋಸ್ ಕ್ರೇಜ್ ಏನಿದೆ ನಿಮಗೆ, ಫೋಟೋಸ್ ಹಿಡ್ಸ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಒಳಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಆದರೂ ನಾನು ಹೋಗಿ ಮಾಡ್ತೀನಿ. ಹೇಗೆ ಮಾಡೋದು ಅಂತ ಹೋಗಿ ನೋಡೋಣ. ನೀವು ಎಫರ್ಟ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಗೆ ಕವರ್ ಮಾಡಿ ತೋರಿಸ್ತೀನಿ. ನಮ್ಮ ಜರ್ನಿಲಿ ಇದು 4ನೇ ಪ್ಲೇಸು. ಫಸ್ಟು ಕೆಂಪಮ್ಮ ಟೆಂಪಲ್ಲು ನಮ್ಮ ಬ್ಯಾಂಗ್ಳೂರು ಹಲ್ಸೂರಲ್ಲಿರೋದು. ಮತ್ತು ನೆಕ್ಸ್ಟು ಮದ್ದೂರಮ್ಮ ಟೆಂಪಲ್ ನೋಡಿದ್ರೆ ಮದ್ದೂರಲ್ಲಿರೋದು. ಆಮೇಲೆ ಆರತಿ ಉಕ್ಕಡ. ಈಗ ಈ ವೇಣುಗೋಪಾಲ ಸ್ವಾಮಿ. ತುಂಬ ಚೆನ್ನಾಗಿತ್ತು ಎಲ್ಲ ಪ್ಲೇಸಸ್ಸು. ಈ ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಪ್ಲೇಸಸ್ ನಾವು ನೋಡ್ತಿರೋದು. ಇನ್ನೂ ಒಂದು 5-6 ಪ್ಲೇಸ್ ಕವರ್ ಮಾಡಬೇಕು. ನಿಮ್ಗೋಗಿ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿ ತೋರಿಸ್ತೀನಿ. ನನ್ನ ಚಾನಲಲ್ಲಿ ಯಾವುದ್ಯಾವುದು ಅಂದರೆ ಪ್ಲೇಸಸ್ಸು ನೀವು ನೋಡಿಲ್ಲ ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ತಾನೇ ಇದ್ದೀನಿ. ನೋಡಿ ಈ ಥರ ಅದ್ಭುತವಾಗಿರೋ ಪ್ಲೇಸಸ್ಸು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಫೋಟೋಸ್ಗೆ ಎಲ್ಲ ಫೋಟೋಸ್ ಹಿಡ್ಕೊತಿದ್ದಾರೆ. ಸುತ್ತು ಏನಂದರೆ ಇಲ್ಲಿ ತಣ್ಣಗೆ ಗಾಳಿ ಬರುತ್ತೆ, ಫ್ರೆಶ್ ಗಾಳಿ ಚೆನ್ನಾಗಿರುತ್ತೆ. ಒಂಥರ ಫೀಲ್ ತುಂಬ ಚೆನ್ನಾಗಿ ಕೊಡುತ್ತೆ. ಪೂರ್ತಿ ಇದು ಆಕಾಶ ಭೂಮಿ ಎರಡೂ ಒಂದೇ ಅನಿಸ್ಬೇಕು, ಆ ಥರ ಕಾಣಿಸುತ್ತೆ ಇದು. ನೋಡಿ ಇಲ್ಲಿಂದ ವ್ಯೂ ತೋರಿಸ್ತೀನಿ. ಆಕಾಶ ಭೂಮಿ ಎರಡೂ ಒಂದೇ ಅನಿಸ್ಬೇಕು, ಆ ಥರ ಇದೆ ಇಲ್ಲಿ ಪ್ಲೇಸು. ನಾವು ಅಲ್ಲಿ ಸಮುದ್ರ ನೋಡ್ತಿರಲ್ವ, ಆಕಾಶ ಒಂದೇ ಕಲರು, ಸಮುದ್ರನೂ ಒಂದೇ ಕಲರು, ಆ ಥರ ಕಾಣಿಸುತ್ತೆ. ಚೆನ್ನಾಗಿದೆ ಒಂಥರ. ಈಗ ಇಲ್ಲಿ ಒಳಕ್ಕೆ ಹೋಗಬೇಕು. ಇಲ್ಲಿಂದ ನಮಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ. ಹೇಗೆ ಮಾಡೋದು ಹೋಗಿ ನೋಡ್ತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡಿ ತೋರಿಸ್ತೀನಿ ನನ್ನ ಈ ಚಾನಲಲ್ಲಿ ನಿಮಗೆ. ನೋಡಿ ಒಳಗೆ ಬಂದೆ. ನಮ್ಗೆ ಒಳಗೆ ಬಂದರೆ ಸುತ್ತು ನೋಡಿ ಸೂರ್ಯ ದೇವರಿದೆ. ಈ ಸುತ್ತು ಏನು ಮಾಡಿದ್ದಾರೆ ಅಂದರೆ ಎಲ್ಲ ನವಗ್ರಹ, ಈ ದೇವ್ರುಗಳು ತುಂಬ ಒಂದು 50ವರೆಗೂ ಈ ಥರ ಚಂದ್ರ ದೇವರು, ಸೂರ್ಯ ದೇವರು, ಶನಿ ದೇವ, ಆ ಥರ ತುಂಬ ನೋಡಿ ಇಲ್ಲಿ ಸುತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಥರ ತುಂಬ ದೇವ್ರುಗಳು ಮಾಡಿದ್ದಾರೆ. ನೀವು ಇಲ್ಲಿ ಸೆಂಟ್ರಾಗಿದೆಯಲ್ಲ, ಇದು ಮೇನ್ ದೇವರು ಈ ವೇಣುಗೋಪಾಲ ಸ್ವಾಮಿ. ಇಲ್ಲಿ ನೀವು ನೋಡಿಕೊಂಡು ಇಲ್ಲಿ ಸುತ್ತು ನೀವು ದರ್ಶನ ಮಾಡಬೇಕು. ಒಂದು ಸುಮಾರು ಎಷ್ಟಿದೆ ಅಂತ ಗೊತ್ತಿಲ್ಲ, ತುಂಬ ಸುತ್ತು ಇದೆ. ನನಗೆ 50 ಮೇಲೇ ಇದೆ ಅನಿಸುತ್ತೆ. ನೀವು ಸುತ್ತ ಒಂದೊಂದೇ ದೇವ್ರುಗಳ್ನ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ.
ನೋಡಿ. ಮತ್ತು ಇದು ದೇವಸ್ಥಾನ, ಇದು ಕೆತ್ತನೆ ಮಾಡಿದ್ದಾರಲ್ವಾ ನೋಡಿ, ಡೀಟೇಲಾಗೆ ಒಂದೊಂದು ಡೀಟೇಲಾಗಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ನೆಲ ನೋಡಿ, ಈ ಬಾಕ್ಸ್ ಈ ಟೈಲ್ಸ್ ಥರ ಕಲ್ಲಲ್ಲಿ ಎಷ್ಟು ಚೆನ್ನಾಗಿದೆ. ನಿಮಗಿಲ್ಲಿ ಯಾವುದೇ ಪೇಂಟು ಆ ಥರ ಏನೂ ಇಲ್ಲ, ಪೂರ್ತಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು, ಒಂದೇ ಥರ ಕಲ್ಲು, ಯಾವುದೇ ಬೇರೆ ಕಲ್ಲು ಯಾವುದೂ ಇಲ್ಲ. ಈ ಥರ ಪ್ಲೇಸಸ್ ನೋಡೋದು ತುಂಬ ಕಷ್ಟ, ಅದು ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಇದು ನೋಡಿ, ನಿಮ್ಗೆ ಹೇಳೋದ್ನಲ್ಲ, ಆಕಾಶ ನೋಡಿ, ಆಕಾಶ ಮತ್ತು ಇದು ದೇವಸ್ಥಾನ ನೋಡಿ ಯಾವ ರೀತಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ, ಅದು ಹೇಳೋದಕ್ಕಾಗಲ್ಲ. ನೀವು ಇಲ್ಲಿ ಬಂದ್ರೇ ನಿಮ್ಗೆ ಆ ಫೀಲ್ ಗೊತ್ತಾಗೋದು, ಅಷ್ಟು ಚೆನ್ನಾಗಿದೆ. ನಾನು ಸುತ್ತು ಒಂದೊಂದೇ, ಯಾಕಂದರೆ ಅಲ್ಲಿ ಮುಂದೆ ಇವರಿದ್ದಾರೆ, ಅವ್ರ ಮುಂದೆ ವೀಡಿಯೋ ಮಾಡೋದಕ್ಕಾಗಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ನಾನು. ಇನ್ನು ಇದಾದ ಮೇಲೆ ನೆಕ್ಸ್ಟು ಪ್ಲೇಸು ನಾವು ಹೋಗ್ತಿರೋದು, ಇದಾದಮೇಲೆ ಯಾವುದಿದೆ ಪ್ಲೇಸು, ವರಾಹಸ್ವಾಮಿ ಟೆಂಪಲ್ಲು. ಅದು ಆ ಪ್ಲೇಸು ತುಂಬ ಜನ ನೋಡಿರ್ತೀರ ಮತ್ತು ನೋಡೂ ಇರಲ್ಲ. ಆ ಪ್ಲೇಸಲ್ಲಿ ಯಾರ್ಯಾರು ಮನೆ ಕಟ್ಟಿಲ್ವೋ ಅಲ್ಲಿ ನೀವು ಹೋದ್ರೆ ನೀವು ಮನೆ ಕಟ್ಟುತ್ತೀರ. ಆ ಸ್ಪೆಷಲ್ ಆ ಪ್ಲೇಸಲ್ಲಿ, ಅಲ್ಲಿ ಏನಂದರೆ ಇಟ್ಟಿಗೆ ಕಲ್ಲು ಕೊಡ್ತಾರೆ, ಅಲ್ಲಿಂದ ಮಣ್ಣು ತಗೊಂಡು ನೀವು ಸೈಟ್ ಹತ್ರ ಹಾಕಿದ್ರೆ ನೀವು ಮನೆ ಕಟ್ಟುತ್ತೀರಾ ಅಂತ. ಯಾಕಂದರೆ ಅಲ್ಲಿ ವರಾಹಸ್ವಾಮಿ ಭೂದೇವಿ ವರಾಹಸ್ವಾಮಿ ಎರಡೂ ಇದೆ ಆ ಪ್ಲೇಸಲ್ಲಿ. ಭೂದೇವಿ ಸಂಬಂಧಪಟ್ಟಿದ್ದು ಲ್ಯಾಂಡು, ಇನ್ನು ವರಾಹಸ್ವಾಮಿ ಏನಂದರೆ ಮನೆ ಕಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೀವು ಆ ಪ್ಲೇಸ್ಗೂ ಹೋಗ್ಬೋದು, ಅದು ತೋರಿಸ್ತೀನಿ ನಾನು ಪ್ಲೇಸ್ ಅದು ಹೇಗಿದೆ ಅಂತ. ನಮ್ಮ ಇದಾದಮೇಲೆ ನೆಕ್ಸ್ಟ್ ಜರ್ನಿ ಅದು. ಅದಕ್ಕೆ ಮುಂಚೆ ಈ ವೇಣುಗೋಪಾಲ ಸ್ವಾಮಿ ನೋಡಿ, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಿದ್ದೀನಿ. ಇದು ವೀಡಿಯೋ ಯಾರೂ ಮಾಡಿಲ್ಲ ಅಂದ್ಕೊತೀನಿ, ಈ ಪ್ಲೇಸ್ನ ನಾನೇ ಮಾಡ್ತಿರೋದು ಅಂದ್ಕೊತೀನಿ. ಚಾನಲ್ಲು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಯಾವುದ್ಯಾವುದು ಪ್ಲೇಸ್ ನೋಡಬೇಕು ಅಂತ ನೀವೇ ಕಮೆಂಟ್ ಮಾಡಿ, ನಾನು ಆ ಪ್ಲೇಸ್ನ ನಿಮಗೆ ಕವರ್ ಮಾಡ್ತೀನಿ. ಯಾಕಂದರೆ ನಾನು ತುಂಬ ಪ್ಲೇಸಸ್ಸು ನೋಡ್ತಾ ಇರ್ತೀನಿ, ನಂಗೆ ಗೊತ್ತಿಲ್ದಿರೋ ಪ್ಲೇಸಸ್ಸು ತುಂಬ ಇರುತ್ತೆ. ಆ ಪ್ಲೇಸಸ್ಸು ನಿಮ್ಗೆ ಹೇಳಿದ್ರೆ ನಿಮ್ಮ ಕಡೆಯಿಂದ ನಾನು ತಿಳ್ಕೊತೀನಿ ಅದು ಯಾವ್ಯಾವ ಪ್ಲೇಸು ಅಂತ. ಆ ಪ್ಲೇಸ್ ಪೂರ್ತಿ ಕವರ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್.